ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಲಾಸ್ಟ್ ವಿಡಿಯೋದಾಗ ನಾವು ಈ ನನ್ನ ಹಿಮಾಲಯನ್ ಬೈಕಿಗೆ ನಾನು ಕ್ರ್ಯಾಶ್ ಗಾರ್ಡ್ ತರಿಸಿದ್ದನ್ನು ನೋಡಿದ್ದೆ, ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ವಿ ಮತ್ತು ಅದರ ಕ್ವಾಲಿಟಿ ಚೆಕ್ ಮಾಡಿದ್ವಿ. ಸೊ ಅದನ್ನು ನಾನು ಈಗ ಇನ್ಸ್ಟಾಲ್ ಮಾಡಕ್ಕೆ ಹೊಂಟಿದ್ದೀನಿ. ಸೊ ಬರ್ರಿ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ನಾನು ಆ ಪ್ಯಾನಲ್ಸ್ ರ್ಯಾಕ್ನ ಫಿಟ್ ಮಾಡಿಸಿದೆ. ನಾನು ಈಗ ನೋಡತ್ತಿರ್ಬೇಕಿದ್ದು ಪ್ಯಾನಲ್ಸ್ ರ್ಯಾಕ್. ಯಾಕಪ್ಪ ಅಂತಂದ್ರೆ ನಾನು ಡೆಲಿವರಿ ತೊಗೊಂಡು ಮುಂದೆ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ, ಬಟ್ ಅವಾಗ ಪ್ಯಾನಲ್ ರ್ಯಾಕ್ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ನನಗೆ ಅವಾಗ ಫಿಟ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಹೆಂಗಿದ್ರು ಕ್ರ್ಯಾಶ್ ಗಾರ್ಡ್ ಫಿಟ್ ಮಾಡೋಕ್ಕೆ ಬರಬೇಕಿತ್ತು, ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಬರಬೇಕಿತ್ತಲ್ಲ. ಸೊ ಬಂದಿದ್ದೆ, ಆಲ್ರೆಡಿ ಇದು ಬಂದಿತ್ತು ಪ್ರಾಡಕ್ಟ್. ಸೊ ಅದನ್ನು ಫಿಟ್ ಮಾಡಿಸಿದ್ವಿ. ಅದನ್ನು ಫಿಟ್ ಮಾಡ್ಬೇಕಂತಂದ್ರೆ ಭಾಳ ರಗಳೆ ಆಯ್ತು. 4 ಜನ ಕೂಡಿ ಅದನ್ನು ಫಿಟ್ ಮಾಡಿದ್ವಿ. ಸೊ ಎಲ್ಲ ಇದು ಪ್ಯಾನಲ್ ರ್ಯಾಕ್ದೆಲ್ಲ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಇದು ಕರೆಕ್ಟ್ ಆಯ್ತು. ಇದು ಸ್ವಲ್ಪ ಇನ್ನು ಸ್ವಲ್ಪ ಆ ಸೈಡಿಂದ ಒಂದ್ಸಲ ಎಲ್ಲ ನಟ್ಟು ಚೆಕ್ ಮಾಡ್ಬಿಟ್ಟಿದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯ್ತು. ನಾನು ಮೋಟೋ ಟಾರ್ಕಿಂದ ನಾನು ಏನು ಕ್ರ್ಯಾಶ್ ಗಾರ್ಡ್ ತರಿಸಿದ್ದೇನಲ್ಲ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಅದು ಮ್ಯಾನುವಲ್ ಎಲ್ಲ ಇತ್ತು, ಬಟ್ ಅವ್ರಿಗೆಲ್ಲ ಫಿಟ್ಟಿಂಗ್ ಮಾಡಿ ರೂಢಿ ಇರ್ತಲ್ಲ. ಸೊ ಫಟಾಫಟ್ ಸ್ಟಾರ್ಟ್ ಮಾಡಿದ್ರು ಅವರು. ಆ್ಯಂಡ್ ಮೋಟೋ ಟಾರ್ಕ್ ಅವರು ಒಂದು ಒಳ್ಳೆ ಕ್ವಾಲಿಟಿ ಕ್ರ್ಯಾಶ್ ಗಾರ್ಡ್ ಕಳಿಸಿದ್ದಾರೆ. ಆ್ಯಂಡ್ ಅದರದ್ದು ಸ್ಲೈಡರ್ಸ್ ಆಗ್ಬೋದು, ಅದೆಲ್ಲ ಫುಲ್ ಬೆಸ್ಟ್ ಕ್ವಾಲಿಟಿ ಅದಾವು. ಈ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ದ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ. ಇನ್ನು ಯಾರು ನೋಡಿಲ್ಲ ಐ ಬಟನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿರಿ. ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಮತ್ತು ಕ್ವಾಲಿಟಿ ಟೆಸ್ಟ್ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ 1 ನಂಬರ್ ಐತಿ. ನಾನು ಮಾತ್ರ ಇದನ್ನು ಎಲ್ಲರಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ನಾನು ಮೋಟೋ ಟಾರ್ಕ್ ನೋಡೋಣಂತ ಮುಂದಿನ ದಿನದೊಳಗೆ ಇದನ್ನು ಯೂಸ್ ಮಾಡಿ ಹೆಂಗೆ ಬರುತ್ತಂತ ನಾನು ನಿಮ್ಗೆ ನೆಕ್ಸ್ಟ್ ಮತ್ತೊಂದು ರಿವ್ಯೂವನ್ನು ಕೊಡ್ತೀನಿ ಇದು ಯೂಸ್ ಮಾಡಿದಾದ್ಮೇಲೆ. ಈ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ದು ಮತ್ತೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈಸಿ ಇನ್ಸ್ಟಾಲೇಷನ್ ಐತಿ, ಯಾವುದೇ ಕನ್ಸೆಕ್ಟೆಡ್ ಇಲ್ಲ, ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು. ನೋಡತ್ತಿರ್ಬೇಕು ನಮ್ಮದು ಇನ್ಸ್ಟಾಲೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಬೈಕ್ ಈ ಥರ ಕಾಣತತಿ. ಸೆಡಲ್ ಪ್ಯಾನಿಯರ್ ರ್ಯಾಕ್ ಅಂತ ಕರೀತಾರೆ, ಸೆಡಲ್ ಸ್ಟೇ ಅಂತ ಕರೀತಾರೆ, ಅದು ಒಂದು. ಆಮೇಲೆ ಕ್ರ್ಯಾಶ್ ಗಾರ್ಡ್ ಮೋಟೋ ಟಾರ್ಕ್ದು ಆ್ಯಂಡ್ ಸ್ಲೈಡರ್ಸ್, ದೊಡ್ಡ ಸ್ಲೈಡರ್ಸ್ ಕಳಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಮೋಟೋ ಟಾರ್ಕ್ ಆ್ಯಂಡ್ ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್. ಓಕೆ, ಸೀದಾಗ ಮನೆಗೆ ಹೋಗೋಣ. ಇವು ಎರಡು ಕುಂದರ್ಸ್ಬೇಕಾತಂದ್ರೆ ಹರನಾಳಿಗಾಗಿತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಬ್ರದರ್. ಫ್ರೀಯಾಗಿ ಕ್ರ್ಯಾಶ್ ಗಾರ್ಡ್ ಕುಂದರ್ಸ್ಕೊಟ್ರೆ. ಆ್ಯಕ್ಚುಲಿ ನಾನು ಪ್ಯಾನಿಯರ್ ರ್ಯಾಕ್ ಅಂತ ಸೆಡಲ್ಸ್ಟೇ ಅಂತ ಏನು ಕರಿತೀರ ನೋಡ, ನನಗೂ ಅಷ್ಟು ಐಡಿಯಾ ಇಲ್ಲ ಅದು. ಅದನ್ನು ನಾನು ಫಸ್ಟ್ ಅಡ್ವಾನ್ಸ್ ಇದನ್ನು ಮಾಡಿದ್ದೆ ನಾನು, ಬಟ್ ಅವ್ರು ಡೆಲಿವರಿ ಕೊಡ್ಬೇಕಾದ್ರೆ ಅದು ಬಂದಿದ್ದಿಲ್ಲ, ಸ್ಟಾಕ್ ಇದ್ದಿದ್ದಿಲ್ಲ ಅಂತ. ಮತ್ತು ಆರ್ಡ್ರ್ ಮಾಡಿದ್ರೆ ಜಲ್ದಿ ಬರಲಿಲ್ಲ. ಆ್ಯಂಡ್ ಗಾಡಿ ತೊಗೊಂಡು ಇಷ್ಟು ದಿನ ಆದಮೇಲೆ ಕುಂದಿಸ್ಕೊಟ್ರೆ. ಮೊದಲೇ ಬಂದಿತ್ತು, ಅದು ಬಂದು 1 ವಾರ ಆಗೈತಿ, ನನಗೆ ಹೋಗೋಕ್ಕಾಗಿದ್ದಿಲ್ಲ. ಆ್ಯಂಡ್ ಅದ್ರ ಜೊತೆ ಅವ್ರು ಹೇಳಿದ್ರೆ, ಇಲ್ಲ ಬ್ರದರ್ ನಿಮ್ಮದೊಂದು ಕ್ರ್ಯಾಶ್ ಗಾಡಿ ಏನೈತಲ್ಲ ಅದನ್ನು ತೊಗೊಂಬರ್ರಿ, ನಾನೇ ಫಿಟ್ ಮಾಡಿ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಹೊರಗಡೆ ಮಾಡಿದರೆ ಸ್ವಲ್ಪ ವೈಬ್ರೇಷನ್ ಬರುತ್ತೆ, ಅವ್ರು ಕರೆಕ್ಟಾಗಿ ಇದು ಮಾಡೋಂಗಿಲ್ಲ ಅಂತಂದಿದ್ರೆ. ಸೊ ಅದು ಒಂದು ಫಿಟ್ ಮಾಡಿಕೊಟ್ರೆ ಅದು ಈಸಿ ಐತೆ. ಬಟ್ ಏನು ಪ್ಯಾನಿಯರ್ ರ್ಯಾಕ್ ಅಂತೇನು ಕರಿತೀವಲ್ಲ ನಾವು, ಸೆಡಲ್ ಸ್ಟೇ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಇದು ಆ್ಯಂಗಲ್ ತಪ್ಪಿತ್ತಂತ ಅನ್ನಿಸ್ತದೆ ನನಗೆ, ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಒಂದು 4 ಜನ ಗುದ್ದಾಡಿ ಹಾಕಿದ್ವಿ, ನೋಡಿರ್ಬೇಕು ನೀವು ವೀಡಿಯೋದಾಗ. ಅವ್ರು ಗುದ್ದಾಡಿದ್ದು ಬಂದತ್ತಿಲ್ಲ ಗೊತ್ತಿಲ್ಲ ನನಗೆ, ನಾನು ಆನ್ ಮಾಡಿದ್ದೀನಿ ಆಫ್ ಮಾಡಿದ್ದೀನೋ ಗೊತ್ತಾಗಲಿಲ್ಲ ನನಗೆ, ಹಂಗೆ ಇಟ್ಟೆ ನಾನು. ಆ್ಯಂಡ್ ಎಕ್ಸ್ಪಲ್ಸ್, ಆ್ಯಕ್ಚುಲಿ ನಾನು ಎಕ್ಸ್ಪಲ್ಸ್ ತೊಗೊಂಡು ಪ್ಲ್ಯಾನ್ ಇತ್ತು, ಬಟ್ ದ ರಾಯಲ್ ಎನ್ಫೀಲ್ಡ್ ತೊಗೊಂಡಿದ್ದೀನಿ. ರಾಯಲ್ ಎನ್ಫೀಲ್ಡ್ ಎದಕ್ಕೆ ತೊಗೊಂಡಿನಿ, ಏನು ತೊಗೊಂಡಿನಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ನನ್ನ ಸರ್ವಿಸ್ ಅವೈಲೇಬಿಲಿಟಿ ಆ್ಯಂಡ್ ಸ್ಪೇರ್ ಅವೈಲೇಬಿಲಿಟಿ ನೋಡಿಕೊಂಡು ನಾನು ರಾಯಲ್ ಎನ್ಫೀಲ್ಡ್ ತೊಗೊಂಡೆ ನಾನು. ಇಲ್ಲಪ್ಪ ಅಂತಂದ್ರೆ ರಾಯಲ್ ಎನ್ಫೀಲ್ಡಿಗೆ ಬರಬಾರ್ದು ಅಂತಿತ್ತು. ಆಲ್ರೆಡಿ ನಾನು ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ದೆ, ಬಟ್ ಅನಿವಾರ್ಯ ಬರಬೇಕಾಯ್ತು. ನೋಡಿರಿ, ಗಾಡಿ ತೊಗೊಂಡು 15 ದಿನ ಆಯ್ತು. 15 ದಿನ ಆದರೂ ಇನ್ನೂ 50 ಕಿಲೋಮೀಟ್ರ್ ಹೊಡಿದಾಗಲ್ಲ, ಓಡೋಮೀಟ್ರ್ ಕಾಣತ್ತಂತ ಅನ್ಕೊತೀನಿ ನಾನು. ಆ್ಯಂಡ್ ಆ್ಯಂಗಲ್ ಹೆಂಗೆ ಸೆಟ್ ಆಗೈತೋ ಗೊತ್ತಿಲ್ಲ, 15 ದಿನ ಆದರೂ ಇನ್ನೂ 50 ಕಿಲೋಮೀಟ್ರ್ ದಾಟಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಮಳೆ ಇತ್ತು. ಆ್ಯಂಡ್ ಕ್ರ್ಯಾಶ್ ಗಾರ್ಡ್ನೂ ಹಾಕ್ಸಿದ್ದಿಲ್ಲ ನಾನು, ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಿಲ್ಲ. ಮತ್ತು ಆಫೀಸ್ನಾಗ ಸ್ವಲ್ಪ ಬ್ಯುಸಿ ಇದೆ, ಅದ್ರ ಸಂಬಂಧ ನಾನು ಗಾಡಿ ಹೊರಗೆ ತೆಗಿಯೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಏನೈತಲ್ಲ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದಾಯ್ತು ಆ್ಯಂಡ್ ಸೆಡಲ್ ಸ್ಟೇ ಹಾಕ್ಸಿದಾಯ್ತು, ಇನ್ನು ತೊಗೊಂಡು ತಿರುಗಾಡಿದು ಒಳ್ದೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.